ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ನೋಡಿ, ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ವಾ, ಒಂದು ಅಂದರೆ ನಮ್ಮ ಮುಖದಲ್ಲಿರುವ ಕೂದಲಿರುತ್ತಲ್ವ, ಎಕ್ಸ್ಟ್ರಾ ಕೂದಲು, ಅದನ್ನು ತೆಗೆಯೋದಕ್ಕೆ ಈ ಒಂದು ಒಳ್ಳೆ ಮನೆ ಮದ್ದನ್ನು ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಮುಖದಲ್ಲಿ ಅಂದರೆ ಮುಖದಲ್ಲಿ ಆಮೇಲೆ ಕೈಯಲ್ಲಿ ಅಲ್ಲಿ ನಮ್ಮ ಕೂದಲು ಎಕ್ಸ್ಟ್ರಾ ಇರುತ್ತಲ್ವ, ಅದನ್ನು ತೆಗೆಯೋದಕ್ಕೆ ಈ ಒಂದು ಒಳ್ಳೆ ಮನೆ ಮದ್ದನ್ನು ಮಾಡಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಒಂದು ಇದರಲ್ಲಿ ನಾನು ಸಕ್ಕರೆ ಹಾಕಿದ್ದೀನಿ ನೋಡಿ, 1 ಸ್ಪೂನಷ್ಟು ಸಕ್ಕರೆ, ಆಮೇಲೆ 1.5 ಸ್ಪೂನಷ್ಟು ಹಾಲು ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮುಖ ಕೂಡ ನಮಗೆ ಎಕ್ಸ್ಟ್ರಾ ಕೂದಲು ಏನೂ ಇರಲ್ಲ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣ ರಸನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಜೇನುತುಪ್ಪ. ಈ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಯಾವಾಗಲೂ ಕೋಲ್ಡಾಗಿ ಆಮೇಲೆ ಮುಖನ ಒಣಗದಂತೆ ತಡೆಯುತ್ತೆ. ನಿಂಬೆಹಣ್ಣು ಅಷ್ಟೇ, ಮುಖದಲ್ಲಿರುವ ಕೊಳೆನ, ಆಮೇಲೆ ಯಾವುದಾದ್ರೂ ಒಂದು ಏನಂದರೆ ಕಲೆಗಳಿರುತ್ತಲ್ವ, ಅದು ಕೂಡ ಹೊರಟೋಗುತ್ತೆ. ಕಾಫಿ ಪೌಡರ್ ನಿಮ್ಗೆ ಗೊತ್ತಲ್ವ, ಕಾಫಿ ಪೌಡರ್ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು. ಇದಿಷ್ಟನ್ನು ನಾನು ನೋಡಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ಕುದಿಸ್ಕೋಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಎಲ್ಲನೂ ಕುದಿಸ್ಕೋಬೇಕಾಗುತ್ತೆ. ವಾರದಲ್ಲಿ 1-2 ಸಲ ನೀವು ಇದು ಮುಖಕ್ಕೆ ಅಪ್ಲೈ ಮಾಡಿದರೆ ಖಂಡಿತ ನಿಮ್ಮ ಮುಖ ಯಾವುದೋ ಒಂದು ಎಕ್ಸ್ಟ್ರಾ ಕೂದಲಿಲ್ಲದೆ, ಆಮೇಲೆ ಮುಖ ಕೂಡ ಅಷ್ಟೇ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಬೇಕಿತ್ತು, ಅದಕ್ಕೋಸ್ಕರ ಹಾಕಿದ್ದೆ. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಈ ಫೇಸ್ ಪ್ಯಾಕು ನಿಮ್ಮ ಮುಖಕ್ಕೆ ಹಾಕೋದ್ರಿಂದ ನಿಮ್ಮ ಮುಖ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ವಾರದಲ್ಲಿ 3 ಸಲ ಮಾಡಿದರೆ ಸಾಕು. 2-3 ಸಲ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಒಲೆನ ಆಫ್ ಮಾಡಿಕೊಂಡು ರೆಡಿಯಾಗಿದೆ. ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ನೈಟ್ ಆದರೂ ಹಾಕ್ಕೊಳ್ಳಿ, ಅಥವಾ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಹಾಕ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಮುಖನ ಕ್ಲೀನಾಗಿ ತೊಳ್ಕೊಂಬಿಡಿ. ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಕಾಫಿ ಪೌಡರಿಂದ ಮಾಡಿರುವ ಈ ಫೇಸ್ ಪ್ಯಾಕ್ ನಿಮ್ಮ ಮುಖಕ್ಕೆ ತುಂಬಾ ಗ್ಲೋ ಆಗಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಮತ್ತು ಎಕ್ಸ್ಟ್ರಾ ಅಲ್ಲಲ್ಲಿ ಇರುವ ಕೂದಲುಗಳು ಕೂಡ ಹೊರಟೋಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಬರಬೇಕು, ಅಂಟ್ಕೋಬೇಕು. ಆವಾಗ ಈ ಫೇಸ್ ಪ್ಯಾಕ್ ರೆಡಿಯಾಗಿದೆ ಅಂತ ಅರ್ಥ. ನಾನಿಲ್ಲಿ ಕೈಗಿನ ಹಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಇದ್ರೇ ತುಂಬ ಸ್ಕಿನ್ಗೆ ಚೆನ್ನಾಗಿ ಕೊಡುತ್ತೆ. ಮುಖಕ್ಕೆ ಹಚ್ಚೋದಕ್ಕಿಂತ ಮೊದಲು ಒಂದು ಸಲ ಕೈಗೆ ಹಚ್ಕೊಂಡು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿ.